ಚಾನೆಲ್ಗೆ ಸ್ವಾಗತ. ಸೀತಾರಾಮ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸುಬ್ಬಿ ಸಿಹಿನ ಆಚೆ ಕರೆದು, ಸುಬ್ಬಿ ಕಣ್ಮುಚ್ಚು, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಮನೆ ಪರಿಚಯ ಮಾಡೋದು ಬೇಡವಾ ನಿನಗೆ? ನನ್ನ ಮನೆ ಪರಿಚಯ ಮಾಡ್ತೀನಿ ಬಾ ಇವಾಗ ಅಂತ ಕರ್ಕೊಂಡು ಮನೆಗೆ ಹೋಗ್ತಾಳೆ. ಸುಬ್ಬಿ ಎಂಟ್ರೆನ್ಸ್ ಆದ್ಕೂರೆ, ಇದೇ ನೋಡಿ ನನ್ನ ಮನೆ, ಅಲ್ಲಿ ಪಕ್ಕದಲ್ಲಿರೋದು ದೇವ್ರ ಮನೆ, ಇಲ್ಲಿ ಪಕ್ಕದಲ್ಲಿರೋದು ತಾತನ ರೂಮು ಅಂತ ಮನೆ ಹಾಲ್ ಆಗಿರ್ಬೋದು, ತಾತನ ರೂಮ್ ಆಗಿರ್ಬೋದು, ಪ್ರತಿಯೊಂದನ್ನು ಸುಬ್ಬಿಗೆ ಸಿಹಿ ಹೇಳ್ತಾ ಹೋಗ್ತಾರೆ. ಇದೇ ನೋಡು ನನ್ನ ಮನೆ, ನೆನಪಿಟ್ಕೋ, ಇಲ್ಲಿ ತಾತ ಇರ್ತಾರೆ, ಇವರೇ ನೋಡು ಸೂರಿ ತಾತ ಅಂತ. ಸೂರಿ ತಾತನ ಮಲಗಿದಾರಲ್ಲ, ಇವರೇ ನೋಡು ನನ್ನ ತಾತ ಸೂರಿ ತಾತ ಅಂತ ಪರಿಚಯ ಮಾಡ್ತಾರೆ. ಆಯಿತು ಸರಿ, ಇವಾಗ ಬಡ್ಡಿ ಬಂಗಾರಮ್ಮ ಅದೇ ಹೇಳ್ತಾಳು, ಅವಳು ಒಂಚೂರು ಒಳ್ಳೆಯವಳಿಲ್ಲ, ತುಂಬ ಕೆಟ್ಟವಳು, ಅವಳನ್ನು ತೋರಿಸ್ತೀನಿ, ಅವಳೇ ಇವಳು ಅಂತ ಹೇಳ್ತಾರೆ. ಇವಳು ನಮ್ಮ ಚಿಕ್ಕಿ ಚೆನ್ನಾಗಿದ್ದಾರೆ, ತುಂಬ ಕ್ಯೂಟು, ತುಂಬ ಕಾಳಜಿ ಮಾಡ್ತಾರೆ ಅಂತ ಚಿಕ್ಕಿನೂ ತೋರಿಸ್ತಾರೆ. ಆಮೇಲೆ ನಾನು ಇವಾಗಲೇ ಸೀತಾಮ್ಮನ ನೋಡಬೇಕು, ಸೀತಾಮ್ಮನ ರೂಮ್ ತೋರಿಸು ಅಂತ ಸಿಹಿ ಕೇಳ್ತಾರೆ. ಸಿಹಿ ಥರ ಇರೋ ಸುಬ್ಬಿ ಕೇಳ್ತಾರೆ. ಆಯಿತು ಅಂತ ಹೋಗ್ತಾರೆ. ಸುಬ್ಬಿ ಸಿಹಿ ನೋಡಿ, ಇವಾಗ ಭಾರ್ಗವಿ ಕುತಂತ್ರದ ಎಲ್ಲ ಸಾಹಸದಿಂದ ಸಿಹಿ ಮತ್ತೆ ಸೀತಾನ ತಲುಪುವಂತಾಯಿತು. ಸೀತಾ ಕೊನೆಗೂ ಸಿಹಿನ ನೋಡುವಂತಾಯಿತು. ಸೀತಾ ಗುಣಮುಖಳಾಗಲಿ ಅಂತ ರಾಮ್ ಪಟ್ಟಿರೋ ಕಷ್ಟ ಇವತ್ತಿಗೆ ಕೊನೆಗಾಣ್ತು ಅಂತ ಹೇಳ್ಬೋದು. ಇನ್ನು ಭಾರ್ಗವಿ ಕುತಂತ್ರಗಳಲ್ಲೂ ಸುಬ್ಬಿ ಮೂಲಕ ಸೀತಾಗೆ ಗೊತ್ತಾಗ್ತವೆ. ಸಿಹಿ ಎಲ್ಲವನ್ನು ಸುಬ್ಬಿಗೆ ಹೇಳ್ತಾರೆ. ಆಗ ಎಲ್ಲವೂ ಸರಿ ಹೋಗುತ್ತೆ. ಇಲ್ಲಿ ಸೀತಾನ ಹುಡ್ಕೊಂಡು ಬಂದು ಸೀತಾ ಹತ್ರ ಅಮ್ಮ ಅಂತ ಬಂದಿರೋಂಥ ಸಿಹಿ ಗೊಂಬೆನ ಪಕ್ಕಕ್ಕಿಟ್ಟು, ಅಮ್ಮ ನಾನು ಬಂದಿದ್ದೀನಿ, ಇಷ್ಟು ದಿನ ನಿನ್ನ ಮಗಳು ಇಲ್ಲ ಅಂತ ತುಂಬ ನೋವುಪಟ್ಟಿದ್ದೆ ಅಲ್ಲಮ್ಮ, ಸಿಹಿ ನಾನು ಬಂದಿದ್ದೀನಿ ನೋಡಮ್ಮ ಇಲ್ಲಿ ಅಂತ ಸಿಹಿ ಸೀತಾ ಹತ್ರ ಹೋಗ್ಬಿಟ್ಟು ಮಲ್ಕೋತಾಳೆ. ಅಮ್ಮ ನೀನು ನನ್ನ ಮುದ್ದು ಮಾಡಲ್ವಾ? ನಾನು ನಿನ್ನ ಮಗಳು ಸಿಹಿ ಬಂದಿದ್ದೀನಿ ಅಮ್ಮ, ನಾನು ನಿನ್ನ ಮುದ್ದು ಮಾಡಲ್ವಾ? ಮುದ್ದು ಮಾಡಮ್ಮ, ಹೇಳಮ್ಮ ಅಂತ ಸೀತಾಗೆ ಸಿಹಿ ಹೇಳ್ತಿರ್ತಾರೆ. ಆಗ ಸಿಹಿ ಹೇಳ್ತಿರೋಂಥ ಮಾತು ಸೀತಾಗೆ ಕೇಳ್ತಿರಲ್ಲ, ಅವ್ರು ನಿದ್ದೆಗೆ ಮಲ್ಕೊಂಡಿರ್ತಾರೆ. ಈ ಕಡೆ ಪಕ್ಕದಲ್ಲಿರೋ ಮಗಳನ್ನ ಚಪ್ಪಡಿಸ್ಕೊಂಡು, ಅಂದರೆ ಮಗಳೇ ಅಂತ ಮಲಗಿಸ್ಬಿಟ್ಟು ತಾವು ಕೂಡ ಮಲಗ್ತಿರ್ತಾರೆ. ಕೊನೆಗೂ ರಾಮ್ಗೆ ಮತ್ತು ಕೊನೆಗೂ ಪ್ರೀತಿ ಸಿಕ್ಕಾಯ್ತು ಅಂತ ಹೇಳ್ಬೋದು. ಮಗಳ ಪ್ರೀತಿ ಕೊನೆಗೂ ರಾಮ್ ಸೀತಾಗೆ ಕೊಡಿಸೇ ಬಿಟ್ರು. ಈ ಕಡೆ ರಾಮ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಸಿಹಿನ ಕಳ್ಕೊಂಡು ರಾಮ್ ಕೂಡ ತುಂಬ ನೊಂದ್ಕೊಂಡಿದ್ರು. ಅದರಲ್ಲಿ ಸೀತಾ ಅಂತೂ ಪಾಪ ಗೊಂಬೆನೇ ಸಿಹಿ ಅಂದ್ಕೊಂಡು ಜೀವನ ಸಾಗಿಸುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿತ್ತು. ಇವತ್ತಿಗೆ ಎಲ್ಲವೂ ಕೊನೆ ಕಾಣಿತು. ಯಾಕಂದರೆ ಸುಬ್ಬಿನೇ ಎಲ್ಲದಕ್ಕೂ ಇದಕ್ಕೆ ಕೊನೆ ಹಾಡಿದ್ಲು ಅಂತ ಹೇಳ್ಬೋದು. ಸುಬ್ಬಿ ಸಿಹಿಯಾಗಿ ಬಂದು ತಾಯಿ ಪ್ರೀತಿಗೆ ಕೊನೆ ಇಲ್ಲ ಅನ್ನೋ ಹಾಗೆ ಸೀತಾ ಮಡ್ಲಲ್ಲಿ ಸಿಹಿಯಾಳೆ. ಇನ್ನು ಭಾರ್ಗವಿ ಕುತಂತ್ರಗಳು ಎಲ್ಲವೂ ಮುಕ್ತಾಯಗೊಳ್ಳುತ್ತೆ. ಯಾಕಂದರೆ ಸುಬ್ಬಿಗೆ ಸಿಹಿ ಎಲ್ಲವನ್ನು ಹೇಳಿ ಕುತಂತ್ರಗಳನ್ನು ನಿಲ್ಲಿಸ್ತಾರೆ. ಸೀತಾನ ಕಾವಲುಗಾರಾಗಿ ಮಟ್ಟ ಹಾಕ್ತಾರೆ ಭಾರ್ಗವಿನ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.